ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಲಾಸ್ಟ್ ಕ್ಲಾಸಲ್ಲಿ ವರ್ಬ್ ಬಗ್ಗೆ ತಿಳ್ಕೊಂಡ್ವಿ. ವರ್ಬ್ನ ಹೇಳಿದೆ ಆಗಲೇ, ಇಲ್ಲಿಂದ ತುಂಬ ಇಂಪಾರ್ಟೆಂಟ್ ವರ್ಬಿಂದ ಅಂತ. ನಾವೇನು ಸೆಂಟೆನ್ಸಲ್ಲಿ ರಾಂಗ್ ಮಾಡ್ತಾಯಿದ್ದೀವಿ, ಮಿಸ್ಟೇಕ್ಸ್ ಮಾಡ್ತಾಯಿದ್ದೀವಿ ಎಲ್ಲ ಗೊತ್ತಾಗದೆ ಇಲ್ಲಿಂದ ಈ ವರ್ಬು ಅದ್ರದ್ದು ಪಾರ್ಟ್ಸ್ ಬರ್ತಾ ಹೋಗ್ತಾ ಇರುತ್ತೆ. ಅದರಲ್ಲಿ ನಾವು ಇವತ್ತು ದ ವೆರಿ ಇಂಪಾರ್ಟೆಂಟ್ ಲೆಸನ್ ದ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಟೆನ್ಸ್ ಅಂದರೆ ಏನು? ದ ಟೆನ್ಸ್ ಆಫ್ ಎ ವರ್ಬ್ ಈಸ್ ಇಟ್ಸ್ ಫಾರ್ಮ್ ದಟ್ ಇಂಡಿಕೇಟ್ಸ್ ದ ಟೈಮ್, ಕಂಟಿನ್ಯೂಯನ್ಸ್ ಆ್ಯಂಡ್ ದ ಎಕ್ಸ್ಟೆಂಟ್ ಆಫ್ ಕಂಪ್ಲೀಟ್ನೆಸ್ ಆಫ್ ಇಟ್ಸ್ ಆ್ಯಕ್ಷನ್. ಈಗ ಒಂದು ಕೆಲಸ ಒಂದು ಹೇಗಾಗ್ತಾ ಇದೆ, ಎಷ್ಟು ಕಂಟಿನ್ಯೂ ಆಗಿದೆ, ಅದು ಈಗ ನಡೀತಾ ಇದೆಯಾ, ಅದ್ರಿಗೆ ಯಾವ ಟೈಮಲ್ಲಿ ನಡೀತಿದೆ, ಎಷ್ಟು ಕಂಟಿನ್ಯೂಯನ್ಸ್ ಏನಿದೆ, ಎಷ್ಟು ಕಂಪ್ಲೀಟ್ ಆಗಿದೆ ಅನ್ನೋದೆಲ್ಲದು ಈ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಅಂತ 3 ಟೆನ್ಸ್ ಬರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ. ಈಗ ನೋಡಿ, ಇಲ್ಲಿ ಒಂದು ಸೆಂಟೆನ್ಸು, ದ ಬೇಬಿ ಕ್ರೈಸ್ ಫಾರ್ ಮಿಲ್ಕ್. ಕ್ರೈಸ್ ಅಂತ ಇದೆ. ವರ್ಬ್ದು ಒಂದು ರೂಟ್ ಏನಿದೆ, ಕ್ರೈ ಅನ್ನೋದು ಕ್ರೈಸ್ ಅಂತ ಮಾಡಿದ್ದೀವಿ. ದ ಬೇಬಿ ಕ್ರೈಡ್ ಫಾರ್ ಮಿಲ್ಕ್ ನೆಕ್ಸ್ಟ್ ಸೆಂಟೆನ್ಸಲ್ಲಿ. ನೆಕ್ಸ್ಟ್ ಥರ್ಡ್ ಒನ್ನು, ದ ಬೇಬಿ ವಿಲ್ ಕ್ರೈ ಫಾರ್ ಮಿಲ್ಕ್ ಅಂತ. ಜಸ್ಟ್ ನೋಡಿ, ಕ್ರೈಸ್, ಕ್ರೈಡ್, ವಿಲ್ ಕ್ರೈ ಅಂತ ಚೇಂಜ್ ಆಗಿದೆ. ಅದೇನು ನೋಡ್ತಾ ಹೋಗೋಣ. ಸೆಂಟೆನ್ಸ್ ಫಸ್ಟ್ ಶೋಸ್ ದಟ್ ದ ಆ್ಯಕ್ಷನ್ ಆಫ್ ಎ ಕ್ರೈಯಿಂಗ್ ಟೇಕ್ಸ್ ಪ್ಲೇಸ್ ಇನ್ ದ ಕರೆಂಟ್, ಅಂದರೆ ಈಗ ಆಗ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್, ಇದು ಪ್ರೆಸೆಂಟ್ ಟೆನ್ಸ್. ಈಗ ಕನ್ನಡದಲ್ಲಿ ನಾವು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ನೋಡ್ತೀವಲ್ವ, ಹಾಗೆಯೇ ಕರೆಂಟಲ್ಲಿ ಆಗ್ತಾ ಇರೋ ಆ್ಯಕ್ಷನನ್ನು ತಿಳಿಸುತ್ತೆ. ಮಗು ಹಾಲಿಗೋಸ್ಕರ ಅಳುತ್ತೆ ಅಂತ. ಸೆಕೆಂಡ್ ಸೆಂಟೆನ್ಸಲ್ಲಿ ಶೋಸ್ ದಟ್ ದ ಆ್ಯಕ್ಷನ್ ಆಫ್ ಕ್ರೈಯಿಂಗ್ ಟುಕ್ ಪ್ಲೇಸ್ ಇನ್ ದ ಟೈಮ್ ಗಾನ್, ಆಗೋಗಿರೋ ಟೈಮಲ್ಲಿ ಹೇಳ್ತಾ ಇದೆ. ಪಾಸ್ಟ್ ಟೆನ್ಸ್. ದ ಬೇಬಿ ಕ್ರೈಡ್, ಅಳ್ತು, ಮಗು ತುಂಬ ಹಾಲಿಗೋಸ್ಕರ ಅತ್ತಿತು ಅಂತ ಹೇಳ್ತೀವಲ್ವ, ಹಾಗೆ. ಸೊ ದ ಬೇಬಿ ಕ್ರೈಸ್ ಅಂದರೆ ಅಳುತ್ತೆ, ಕ್ರೈಡ್ ಅಂದರೆ ಅಳ್ತು ಅಂತ ಪಾಸ್ಟ್ ಟೆನ್ಸ್ ಬಗ್ಗೆ ಹೇಳುತ್ತೆ. ಸಿ ದ ಡಿಫ್ರೆನ್ಸ್. ಇಲ್ಲೇ ನಮಗೆ ಗೊತ್ತಾಗುತ್ತೆ ಸೆಂಟೆನ್ಸನ್ನು ಹೇಗೆ ಫಾರ್ಮ್ ಮಾಡಬೇಕು, ಯಾವ್ಯಾವ ಥರ ಯಾವ ಟೆನ್ಸಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಈ ಟೆನ್ಸ್ ಕಲ್ತ್ಕೊಂಡ್ರೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗೋಗುತ್ತೆ. ಇದನ್ನು ಕರೆಕ್ಟಾಗಿ ನೀವು ಕಲ್ತ್ಕೊಂಡ್ಬಿಡಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ನೆಕ್ಸ್ಟ್ ಥರ್ಡ್ ಸೆಂಟೆನ್ಸಿಗೆ ಬರೋಣ. ಸೆಂಟೆನ್ಸ್ ಥರ್ಡ್ ಶೋಸ್ ದಟ್ ದ ಆ್ಯಕ್ಷನ್ ಆಫ್ ಕ್ರೈಯಿಂಗ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಟೈಮ್ ಟು ಕಮ್, ಇನ್ನು ಬರೋ ಮುಂದಿನ ಟೈಮಲ್ಲಿ ಆಗುತ್ತೆ ಈ ಥರ ಅಂತ ಹೇಳೋದು ಫ್ಯೂಚರ್ ಟೆನ್ಸ್. ಫಾರ್ ಎಕ್ಸಾಂಪಲ್, ದ ಬೇಬಿ ವಿಲ್ ಕ್ರೈ ಫಾರ್ ಮಿಲ್ಕ್, ಮಗು ಅಳುತ್ತೆ, ಸಂಜೆ ಅಷ್ಟೊತ್ತಿಗೆ ನಿಜ ಹಾಲಿಗೋಸ್ಕರ ಅಳುತ್ತೆ, ಸಂಜೆನೋ ನಾಳೆನೋ ಯಾವಾಗಾದರೂ. ಸೊ ಮುಂದೆ ಅಳುತ್ತೆ ಹಾಲಿಗೋಸ್ಕರ ಅಂತ. ಅಳುತ್ತೆ ಅನ್ನೋದು ಕನ್ನಡದಲ್ಲಿ ಪ್ರೆಸೆಂಟ್ ಟೆನ್ಸ್ಗೂ ಹಾಗೆ ಬರುತ್ತೆ, ಫ್ಯೂಚರ್ಗೂ ಬರುತ್ತೆ, ಬಟ್ ಡಿಫ್ರೆನ್ಸ್ ತುಂಬ ಇರುತ್ತೆ. ಅದೇ ಥರ ಇಲ್ಲೂ. ಸೊ ಕ್ರೈಸ್, ಕ್ರೈಡ್, ವಿಲ್ ಕ್ರೈ ಅಂತ ಆಯಿತು. ಈ ಥರ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಸೊ ದೇರ್ ಆರ್ 3 ಟೆನ್ಸ್: ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಇನ್ನು ನೆಕ್ಸ್ಟ್ ನಾವು ಅದರಲ್ಲಿ ಏನು ಸಬ್ ಡಿವಿಷನ್ಸ್ ಇದೆ, ಪ್ರೆಸೆಂಟ್ ಟೆನ್ಸಲ್ಲಿ ಏನು ಸಬ್ ಡಿವಿಷನ್ ಇದೆ, ಪಾಸ್ಟಲ್ಲಿ ಏನಿದೆ, ಫ್ಯೂಚರಲ್ಲಿ ಏನಿದೆ ಅಂತ ನೋಡ್ಕೊಂಡು ಹೋಗೋಣ. ದಿಸ್ ಇಸ್ ವೆರಿ ಬಿಗ್ ಚಾಪ್ಟರ್. ಇದು ಕಲ್ತ್ಕೊಳ್ಳೋಷ್ಟಕ್ಕೆ 50-60% ನಮಗೆ ಇಂಗ್ಲೀಷ್ ಅಂದರೆ ಏನು ಅಂತ ಗೊತ್ತಾಗಿರುತ್ತೆ. ಸಿ ಅಗೇನ್ ದೇರ್ ಆರ್ 4 ಸಬ್ ಡಿವಿಷನ್ಸ್ ಇನ್ ಈಚ್ ಟೆನ್ಸ್. ಪ್ರೆಸೆಂಟ್ ಟೆನ್ಸಲ್ಲಿ ಪ್ರೆಸೆಂಟ್ ಇಂಡೆಫಿನೆಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೇಮ್ ಲೈಕ್ ದಟ್ ಪಾಸ್ಟ್ ಟೆನ್ಸಲ್ಲಿ ಪಾಸ್ಟ್ ಇಂಡೆಫಿನೆಟ್, ಪಾಸ್ಟ್ ಕಂಟಿನ್ಯೂಯಸ್, past perfect continuous. Again future tense, future indefinite, future continuous, future perfect continuous. ಇದು ಸಬ್ ಡಿವಿಷನ್ಸ್. ಈಗ ನಮಗೆ ನಾನು ನೆಕ್ಸ್ಟ್ 1 by 1 ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಂದರೆ, ನೆಕ್ಸ್ಟ್ ಐ ವಿಲ್ ಟೇಕ್ ಓನ್ಲಿ ಪ್ರೆಸೆಂಟ್ ಇಂಡೆಫಿನೆಟ್ ಅಂದರೆ ಏನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್. ಅದರಲ್ಲಿ ಕಂಟಿನ್ಯೂಯಸ್ಸಿಗೆ ಬಂದಾಗ ಹೇಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಪರ್ಫೆಕ್ಟ್ ಅಂದ್ರೇನು, ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದ್ರೇನು, ಆ ಥರ ಎಕ್ಸ್ಪ್ಲೈನ್ ಮಾಡಿಕೊಂಡು ಹೋಗ್ತೀನಿ. ಸೊ ದೆನ್ ಯು ಕ್ಯಾನ್ ಕಮ್ ಟು ನೋ ಆಲ್ ಅಬೌಟ್ ದ ಮಿಸ್ಟೇಕ್ಸ್ ದಟ್ ವಿ ಡೂ ವೆನ್ ವಿ ಆರ್ ಸ್ಪೀಕಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಟೆನ್ಸ್ 3, ಸಬ್ ಡಿವಿಷನ್ಸ್ 4. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.